ಈಗ ಹೇಳಿ, ಏನಾಯ್ತು? ಅದಕ್ಕೆ ಹುಟ್ಟಿದಾಗೆ ನಿಮ್ಮ ಮಗುನ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ನನಗೆ ಗೊತ್ತಾಯ್ತು. ಹಾಗೆ ನಿಮ್ ಗರ್ಭಕೋಶ ತಗ್ಸೋದಕ್ಕೆ ಕಾರಣ ಯಾರು ಅಂತಾನೂ ನನಗೆ ಗೊತ್ತಾಯ್ತು. ಯಾರದು ಹೇಳು ಕಾರಣ? ಅವ್ರನ್ನ ನಿಂತಲ್ಲೇ ಸಿಗದು ಹಾಕ್ಬಿಡ್ತೀನಿ. ಯಾರು ಅಂತ ಕಂಡು ಹಿಡಿಬೇಕು ಅಂತಾನೆ ನಾನು ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅವ್ರು ಇಲ್ಲಿ ತನಕ ನನ್ನ ಕೈಯಿಂದ ತಪ್ಪಿಸ್ಕೊಂಡೇ ಬರ್ತಾ ಇದ್ದಾರೆ. ಇವತ್ ಮಾತ್ರ ನಾನು ಅವ್ರನ್ನ ಉಳಿಸಲ್ಲ. ಯಾರು ಅಂತ ಹೇಳು. ಮಣಿ. ಮಗುನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅದಕ್ಕೆ ಗರ್ಭಕೋಶ ಕಳ್ಕೊಳ್ಳೋದು ಕಾರಣ ಆಗಿತ್ತು. ಇದೆಲ್ಲದೂ ನಿಂತಿದ್ದು ಮಣಿನೇ. ಅಕ್ಕ, ಈ ಮನೆಯವ್ರನ್ನೆಲ್ಲ ಆಟಾಡ್ಸೋದಕ್ಕೆ ನನಗೊಂದು ದೊಡ್ಡ ಅಸ್ತ್ರ ಸಿಕ್ಕಿದೆ. ಇಷ್ಟು ದಿನ ಈ ದರಿದ್ರ ಪ್ರಿಯನ್ ಕಾಟದಿಂದ ನನ್ನ ಕೈಲಿ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ತೋರಿಸ್ತೀನಿ ಈ ಮೀರಾ ಏನು, ಇವಳ ಪವರ್ ಏನು ಅಂತ. ತಗೊಳ್ಳೆ, ಆಪಲ್ ತಿನ್ನು. ಚಿಕ್ಕಿ, ಏನಿದು? ಅದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಹೋಗಿ ಹೋಗಿ ಅದ್ರ ಮೇಲೆ ಇಡ್ತಾ ಇದ್ದೀರಲ್ಲ, ಅದು ಹಾಳಾದ್ರೆ? ಅಯ್ಯೋ, ತಿನ್ಲಿ ಅಂತ ತಗೊಂಬಂದ್ ಕೊಟ್ರೆ ನನ್ ಮೇಲೆ ರೇಗಾಡ್ತಿದ್ಯಲ್ಲ. ಅಲ್ಲ, ಈ ಮನೇಲಿ ಏನೇ ಸಿಕ್ಕಿದ್ರು ಒಬ್ರೇ ಕೂತ್ಕೊಂಡು ಚೆನ್ನಾಗಿ ತಿನ್ನೋರ್ ನೀವು. ನನಗ್ ತಂದ್ಕೊಡ್ತಿದ್ದೀರಾ ಅಂತಂದ್ರೆ ಏನೋ ವಿಷಯ ಇದೆ ಅಂತ ಅನ್ನಿಸ್ತದೆ. ಕರೆಕ್ಟಾಗಿ ಜಾಡಿಡ್ದೆ ಕಣೆ. ಸುತ್ತಿ ಬಳಸಿ ಮಾತಾಡೋದು ಯಾಕೆ? ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇಷ್ಟು ದಿನ ಪ್ರಿಯಾ ದೆವ್ವ ಇದೆ ಅಂತ ಅವಳಿಗೆ ಎದುರುಕೊಂಡು ನನ್ನ ಕಾರ್ಯಾಚರಣೆಗಳನ್ನೆಲ್ಲ ಸ್ಥಗಿತಗೊಳಿಸಿದ್ದೆ. ಇನ್ಮೇಲೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನು ನಿಮ್ಮ ಮಹಾ ಕಾರ್ಯಾಚರಣೆ? ಅದೇ ಕಣೆ, ದುಡ್ಡು ಮಾಡೋ ಕೆಲ್ಸ. ದುಡ್ಡು ಮಾಡೋ ಕೆಲ್ಸನಾ? ಪ್ರಿಯಾ ಇದ್ದಾಗ ಅವಳಿಗೆ ಈ ಮನೇಲಿ ಯಾರು ಕಂಡ್ರೂ ಆಗ್ತಾನೆ ಇರ್ಲಿಲ್ಲ. ನನಗ್ ದುಡ್ಡು ಕೊಟ್ಟು ಈ ಮನೆಯವ್ರ ವಿರುದ್ಧವಾಗಿ ಕೆಲಸ ಮಾಡಿಸ್ಕೊತಾ ಇದ್ಲು. ನಾನು ಇಲ್ಲೇನೇನ್ ನಡೀತಿದೆ ಅಂತ ಅವಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ.